Praise the Lord. Greetings to you all in the name of our Lord and Savior Jesus Christ. Today's Bible verse, Isaiah 62 verse 8. The Lord has made a solemn promise, and by his power he will carry it out. Your corn will no longer be food for your enemies, and foreigners will no longer drink your wine. ಏಷಾಯನ ಪ್ರವಾದನೆಯ ಗ್ರಂಥ 62ನೇ ಅಧ್ಯಾಯ 8ನೇ ವಚನ. ಯೆಹೋವನು ತನ್ನ ಬಲಗೈ ಮೇಲೆ, ತನ್ನ ಭುಜಬಲದ ಮೇಲೆ ಆಣೆ ಇಟ್ಟು, ನಿನ್ನ ದವಸವನ್ನು ನಿನ್ನ ಶತ್ರುಗಳ ಆಹಾರಕ್ಕೆ ಇನ್ನು ಕೊಡೆನು. ನೀನು ದುಡಿದ ದ್ರಾಕ್ಷಾರಸವನ್ನು ಅನ್ಯರು ಕುಡಿಯುವುದೇ ಇಲ್ಲ. ಇವತ್ತಿನ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸ್ತಾ ಇದ್ದಾರೆ, ನೀನು ಕಷ್ಟಪಟ್ಟು ದುಡಿದದ್ದನ್ನು ಅನ್ಯರು ಅನುಭವಿಸುವುದಿಲ್ಲ, ನೀನು ದುಡಿದದ್ದನ್ನು ನೀನೇ ಅನುಭವಿಸುವಂತೆ ಮಾಡುವನೆಂಬುದಾಗಿ ನಮ್ಮ ದೇವರು ನಮಗೆ ಇವತ್ತು ಒಳ್ಳೆಯ ವಾಗ್ದಾನದ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಪ್ರಿಯರೇ, ಹೌದು, ನಾವು ಶ್ರಮ ಮರಣದ ದಿವಸಗಳಲ್ಲಿದ್ದೇವೆ. ಕ್ರಿಸ್ತನ ಶ್ರಮೆಯನ್ನ, ಮರಣವನ್ನ ನಾವು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ನಮ್ಮ ಯೇಸು ಸ್ವಾಮಿಗೆ ಆದ ಪಂಚ ಗಾಯಗಳಲ್ಲಿ ಕೈಗಳಲ್ಲಿ ಮೊಳೆ ಹೊಡೆದಿರುವ ಗಾಯ ಕೂಡ ಒಂದಾಗಿದೆ. ಪ್ರಿಯರೇ, ನಮ್ಮ ಯೇಸು ಸ್ವಾಮಿಗೆ 2 ಕೈಗಳಲ್ಲಿ ಮೊಳೆಗಳನ್ನು ಜಡಿದಿದ್ದಾರೆ. ಅದು 15 ಸೆಂಟಿಮೀಟರ್ ಉದ್ದ ಮತ್ತು 1 ಸೆಂಟಿಮೀಟರ್ ದಪ್ಪ ಇರುವ ಮೊಳೆಯನ್ನ ನಮ್ಮ ಸ್ವಾಮಿಯ ಕೈಗಳಲ್ಲಿ ಜಡಿದಿದ್ದಾಗ ರಕ್ತ ಹರಿದು ಬಂದಿದೆ. ಪ್ರಿಯರೇ, ನಮ್ಮ ಸ್ವಾಮಿ ಬಹಳ ಕಷ್ಟವನ್ನು ಅನುಭವಿಸುತ್ತಾ ಇದ್ದಾರೆ. ಆ ರೀತಿ ನಮ್ಮ ಸ್ವಾಮಿಗೆ ಕಷ್ಟ ಬರಬೇಕಾದರೆ ಅದಕ್ಕೆ ನಾನು ನೀನು ಕಾರಣರು. ನಾನು ನೀನು ನಮ್ಮ ಕೈಗಳಿಂದ ಕೆಟ್ಟ ಕಾರ್ಯವನ್ನು ಮಾಡಿರುವುದರಿಂದ ನಮ್ಮ ಸ್ವಾಮಿಯ ಕೈಗಳಲ್ಲಿ ಆ ಮೊಳೆಗಳು ಜಡಿಯಲ್ಪಟ್ಟಿವೆ. ಪ್ರಿಯರೇ, 2ನೇ ಕಾರಣ, ನಮ್ಮ ಯೇಸು ಸ್ವಾಮಿಗೆ ಆ ರೀತಿ ಮೊಳೆಯಿಂದ ಜಡಿಯಲಿಕ್ಕೆ ಕಾರಣವೇನೆಂದರೆ, ನಾನು ನೀನು ಪ್ರಯಾಸ ಪಡುತ್ತಿರುವ ಫಲವನ್ನ ನಮಗೆ ಅನುಭವಿಸಲಿಕ್ಕೆ ಕೊಡುವುದಕ್ಕಾಗಿ ನಮ್ಮ ಯೇಸು ಸ್ವಾಮಿ ತನ್ನ ಕೈಗಳನ್ನ ಮೊಳೆ ಜಡಿಯಲಿಕ್ಕೆ ಒಪ್ಪಿಸಿಕೊಟ್ಟಿದ್ದಾರೆ. ಹೌದು, ನೀನು ಇಷ್ಟು ದಿವಸಗಳವರೆಗೆ ಶ್ರಮೆಪಟ್ಟು ಕೆಲಸ ಮಾಡುತ್ತಾ ಇರಬಹುದು, ಉದ್ಯೋಗ ಮಾಡುತ್ತಾ ಇರಬಹುದು, ಆದರೆ ನಿನಗೆ ಸಂಬಳ ಸಿಗ್ತಾ ಇರ್ಲಿಕ್ಕಿಲ್ಲ. ಸಂಬಳ ಸಿಕ್ಕಿದ್ರು ಸರಿಯಾದ ಸಂಬಳ, ಕೈ ತುಂಬ ಸಂಬಳ ಸಿಗ್ತಾ ಇರ್ಲಿಕ್ಕಿಲ್ಲ, ಅಥವಾ ಸಂಬಳ ಸಿಕ್ಕಿದ್ರು ಕೂಡ ಅದು ತಿಂಗಳು ಪೂರ್ತಿ ಉಪಯೋಗಿಸಿಕೊಳ್ಳಲಿಕ್ಕೆ ನಿನ್ನಿಂದ ಆಗುತ್ತಾ ಇರ್ಲಿಕ್ಕಿಲ್ಲ. ಆದರೆ ಇಂದು ನೀನು ಶ್ರಮಪಟ್ಟು ದುಡಿಯುತ್ತಾ ಇರುವುದಕ್ಕೆ ಒಂದು ಪ್ರತಿಫಲವನ್ನ ಕೊಡಲಿಕ್ಕೆ ದೇವರು ಇಚ್ಛಿಸುತ್ತಾ ಇದ್ದಾರೆ. ಏಷಾಯ 59:1 ದೇವರ ವಾಕ್ಯ ಹೇಳ್ತದೆ, ನನ್ನ ಕೈ ರಕ್ಷಿಸಲಾರದಂತೆ ಮೋಟು ಕೈ ಅಲ್ಲ ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ರಕ್ಷಿಸುವಂತಹ ಕೈ, ನಮ್ಮ ಯೇಸು ಸ್ವಾಮಿ ಆಶೀರ್ವಾದ ಮಾಡುವಂತಹ ಕೈ. ಆದುದರಿಂದ ಇವತ್ತು ನಿನ್ನ ಕೈಯ ಶ್ರಮೆಯನ್ನ ದೇವರು ಆಶೀರ್ವದಿಸಲಿಕ್ಕಿದ್ದಾರೆ. ಅರಣ್ಯಕಾಂಡ 11:23 ನಾವು ನೋಡ್ತೇವೆ, ಇಸ್ರಾಯೇಲರು ಮೋಶೆ ಹತ್ತಿರ ಬಂದು ಗುಣಗುಟ್ಟುತ್ತಾರೆ. ನಾವು ಐಗುಪ್ತ ದೇಶದಲ್ಲಿದ್ದಾಗ ನಮಗೆ ಮಾಂಸದ ಆಹಾರ ಸಿಕ್ಕುತ್ತಾ ಇತ್ತು, ಆದರೆ ಈ ಅರಣ್ಯದಲ್ಲಿ ಸಿಕ್ಕುತ್ತಾ ಇಲ್ಲ ಎಂಬುದಾಗಿ ಅವರು ಗುಣಗುಟ್ಟುತ್ತಿರುವಾಗ ದೇವರು ಮೋಶೆಗೆ ಹೇಳುತ್ತಾರೆ, ನಾಳೆ ಅವರಿಗೆ ಆಹಾರಕ್ಕಾಗಿ ಲಾವಕ್ಕಿಗಳನ್ನು ಕೊಡುತ್ತೇನೆ ಎಂಬುದಾಗಿ. ಅವರು ಮಾಂಸದ ಊಟವನ್ನು ಮಾಡುತ್ತಾರೆ ಎಂಬುದಾಗಿ. ಆಗ ಮೋಶೆ ಹೇಳ್ತಾನೆ, ಸ್ವಾಮಿ, 6 ಲಕ್ಷ ಲಾಳುಗಳಿಗೆ ಎಲ್ಲಿಂದ ಮಾಂಸದ ಊಟವನ್ನು ಕೊಡಲಿಕ್ಕೆ ಸಾಧ್ಯ? ನಮ್ಮಲ್ಲಿರೋ ಪ್ರಾಣಿಗಳನ್ನ, ಕುರಿಗಳನ್ನ ಕೊಯ್ದು ತಿನ್ನಲಿಕ್ಕೆ ಕೊಡಬೇಕಾ ಎಂಬುದಾಗಿ ಕೇಳ್ತಾರೆ. ಆಗ ದೇವರು ಈ ರೀತಿ ಹೇಳ್ತಾರೆ, ನನ್ನ ಕೈ ರಕ್ಷಿಸಲಾರದಂತೆ ಮೋಟುಗೈಯೋ ಎಂಬುದಾಗಿ. ಹೌದು, ನಮ್ಮ ದೇವರ ಕೈ ಅದ್ಭುತಗಳನ್ನು ಮಾಡುವಂತಹ ಕೈ, ನಮ್ಮ ದೇವರ ಕೈ ನಮ್ಮನ್ನು ಆಶೀರ್ವದಿಸುವಂತಹ ಕೈ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಮ್ಮ ಯೇಸು ಸ್ವಾಮಿಗೆ ಶಿಲುಬೆ ಮೇಲೆ ಹಾಕಿದಾಗ, ಆತನು ಸತ್ತು ಹೂಣಲ್ಪಟ್ಟಾಗ ಆತನ ಶಿಷ್ಯನಾದ ಪೇತ್ರನು ತಿರುಗಿ ತನ್ನ ಹಳೆಯ ಕೆಲಸಕ್ಕೆ ಹೋಗ್ತಾನೆ. ಅವನು ಮೊದಲು ಬೆಸ್ತನಾಗಿದ್ದನು, ತಿರುಗಿ ನನ್ನ ಮುಂದಿನ ಜೀವಿತ ಯಾವ ರೀತಿ ನಡೆಸಿಕೊಂಡು ಹೋಗಬೇಕು ಎಂಬುದಾಗಿ ಅವನು ಆಲೋಚಿಸಿ ತಿರುಗಿ ಅದೇ ಕಾರ್ಯಕ್ಕೆ ಹೋದಾಗ ಅವನು ರಾತ್ರಿ ಎಲ್ಲಾ ಪ್ರಯಾಸ ಪಡ್ತಾನೆ, ಆದರೆ ಒಂದೂ ಮೀನು ಕೂಡ ಸಿಕ್ಕುವುದಿಲ್ಲ. ಬೆಳಗಿನ ಜಾವದಲ್ಲಿ ನಮ್ಮ ಯೇಸು ಸ್ವಾಮಿ ಅವನ ಹತ್ತಿರ ಬಂದು, ನೀನು ಮೀನು ಬೇಟೆಗಾಗಿ ಆಳವಾದ ಸ್ಥಳಕ್ಕೆ ಬಲೆಯನ್ನು ಹಾಕು ಎಂಬುದಾಗಿ ಹೇಳಿದಾಗ ಅವನು ಬಲೆ ಹಾಕುತ್ತಾನೆ. 153 ದೊಡ್ಡ ಮೀನುಗಳು ಅವನ ಬಲೆಯಲ್ಲಿ ಸಿಕ್ಕಿಕೊಂಡು. ಪ್ರಿಯರೇ, ಹೌದು, ಅವನು ಯೇಸು ಸ್ವಾಮಿ ಇಲ್ಲದೆ ರಾತ್ರಿ ಎಲ್ಲಾ ಪ್ರಯಾಸ ಪಟ್ಟಾಗ ಪ್ರತಿಫಲ ಸಿಗಲಿಲ್ಲ, ಅವನ ಶ್ರಮಕ್ಕೆ ಪ್ರತಿಫಲ ಸಿಗಲಿಲ್ಲ. ಆದರೆ ನಮ್ಮ ಸ್ವಾಮಿ ಅವನ ಜೀವಿತದಲ್ಲಿ ಬಂದ ಮೇಲೆ ಅವನು ಪಟ್ಟ ಶ್ರಮಕ್ಕೆ ಫಲ ಉಂಟಾಯಿತು. ನಾನು ನೀನು ಇವತ್ತು ಕಷ್ಟಪಟ್ಟು ದುಡಿಯುತ್ತಾ ಇದ್ದೇವೆ, ಆದರೆ ನಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ಇದ್ದಾರ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವ ಕೆಲಸ ಮಾಡಿದರೂ ಕೂಡ ಕ್ರಿಸ್ತನ ಮಹಿಮೆಗಾಗಿ ಕೆಲಸ ಮಾಡೋಣ. ಆಗ ದೇವರು ನಮ್ಮ ಬಳಿ ಬಂದು
ನಮ್ಮನ್ನು ಆಶೀರ್ವದಿಸುತ್ತಾರೆ. ಕೀರ್ತನೆ 128:2 ಕೂಡ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ ಎಂಬುದಾಗಿ. ಹೌದು, ನೀನು ಕಷ್ಟಪಟ್ಟು ದುಡಿದದ್ದನ್ನು ನೀನು ಅನುಭವಿಸುವಂತೆ ಆಗಬೇಕು ಎಂಬುದಾಗಿ ನಮ್ಮ ಯೇಸು ಸ್ವಾಮಿ ತನ್ನ ಕೈಗಳಲ್ಲಿ ಮೊಳೆಗಳನ್ನು ಜಡಿಸಿಕೊಂಡಿದ್ದಾರೆ. ಆ ಕೈಗಳಿಂದ, ಆ ಗಾಯವುಳ್ಳ ಕೈಯನ್ನು ನಿನ್ನ ಕಡೆಗೆ ಚಾಚಿ ದೇವರು ಇವತ್ತು ನಿನ್ನನ್ನು ಆಶೀರ್ವದಿಸುತ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ, ನೀವು ಕೊಟ್ಟಿರುವಂಥ ಈ ಒಂದು ಒಳ್ಳೆ ವಾಕ್ಯಕ್ಕೋಸ್ಕರ ವಂದಿಸ್ತೇನೆ ಸ್ವಾಮಿ. ಹೌದು ಸ್ವಾಮಿ, ಇವತ್ತಿನ ದಿವಸದಲ್ಲಿ ನೀವು ಹೇಳಿದ್ದೀರಿ, ನೀನು ದುಡಿದ ದ್ರಾಕ್ಷಾರಸವನ್ನು ಅನ್ಯರು ಕುಡಿಯುವುದೇ ಇಲ್ಲ ಎಂಬುದಾಗಿ. ಹೌದು ಕರ್ತನೆ, ನಾವು ಕಷ್ಟಪಟ್ಟು ದುಡಿದದ್ದನ್ನು ನಮಗೆ ಅನುಭವಿಸಲಿಕ್ಕೆ ನೀನು ಸಹಾಯ ಮಾಡುತ್ತಿ, ನಮ್ಮ ಶ್ರಮಕ್ಕೆ ಪ್ರತಿಫಲವನ್ನು ಅನುಗ್ರಹಿಸುತ್ತಿ ದೇವರೇ. ಅದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿಸಿಕೊಡುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅನೇಕರು ಕಷ್ಟಪಟ್ಟು ದುಡಿಯುತ್ತಾ ಇದ್ದಾರೆ ದೇವರೇ, ಆದರೆ ಅವರ ಕೈಗೆ ಸಂಬಳ ಸಿಕ್ಕುತ್ತಾ ಇಲ್ಲ. ಸಂಬಳ ಬಂದರೂ ಕೂಡ ತಿಂಗಳು ಪೂರ್ತಿ ಅದು ಸಾಕಾಗುತ್ತಾ ಇಲ್ಲ ದೇವ. ಇವತ್ತು ಅವರನ್ನು ಆಶೀರ್ವಾದ ಮಾಡಪ್ಪ. ಅವರ ಉದ್ಯೋಗವನ್ನು ಆಶೀರ್ವಾದ ಮಾಡು, ಅವರ ಸಂಬಳವನ್ನು ಆಶೀರ್ವಾದ ಮಾಡು, ಅವರ ಕುಟುಂಬವನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರ ಮಕ್ಕಳ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.